ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮೇ 15, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ, ಕೊಂಕಣ್ ರೀಜನಲ್ಲಿ ಹೀಟ್ ವೇವ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದಾಗಿ IMD ಅಲರ್ಟನ್ನು ಇಶ್ಯೂ ಮಾಡ್ತಾ ಇದೆ. ಹೀಟ್ ವೇವ್ಸ್ ಅಂದರೆ ಏನು ಅಂತ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗುತ್ತೆ, ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ. ಇನ್ ಜನರಲಿ ಹೀಟ್ ವೇವ್ಸ್ ಅಂತಂದರೆ ಅಬ್ನಾರ್ಮಲಿ ಹೈ ಟೆಂಪ್ರೇಚರ್ ಕಂಡೀಷನ್ ಕ್ರಿಯೇಟ್ ಆಗಿರೋದು. ಯಾವ ರೀತಿಯಾಗಿ ನಾವು ಎಕ್ಸಾಕ್ಟ್ ಮೆಜರ್ಮೆಂಟ್ಸನ್ನು ಮಾಡ್ತಾ ಇದ್ದೀವಿ ಅಥವಾ IMD ಯಾವ ರೀತಿಯಾಗಿ ಕನ್ಸಿಡರ್ ಮಾಡಿದೆ ಅನ್ನೋದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಹೀಟ್ ವೇವ್ಸಿಂದ ಆಗುವಂಥ ಒಂದು ಇಂಪ್ಯಾಕ್ಟನ್ನು ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು, ಇದರಿಂದ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಇಲ್ಲಿ ಯಾರು ಆಫ್ಟರ್ನೂನ್ ಟೈಮಲ್ಲಿ ಹೊರಗಡೆ ಹೋಗಬಾರ್ದು ಅಥವಾ ಕೆಲವೊಂದಿಷ್ಟು ಡೈರೆಕ್ಟಿವ್ಸ್ಗಳನ್ನು ಇಶ್ಯೂ ಮಾಡಿದ್ದಾರೆ. ಸ್ಪೆಸಿಫಿಕಲಿ ಯಾವ ರೀಜನ್ಸಲ್ಲಿ ಕನ್ಸಿಡರ್ ಮಾಡೋದಾದರೆ ಮಹಾರಾಷ್ಟ್ರ ರೀಜನ್ ಆಗಿರ್ಬೋದು, ಮುಂಬೈ ರೀಜನನ್ನು ಇನ್ಕ್ಲೂಡ್ ಮಾಡುವಂಥದ್ದಾಗಲಿ, ಥಾನೆ, ಕೊಂಕಣ್, ಸೆಂಟ್ರಲ್ ಮಹಾರಾಷ್ಟ್ರ, ವಿದರ್ಭ ರೀಜನ್, ಈ ಎಲ್ಲ ರೀಜನ್ಸ್ಗಳಲ್ಲಿ ಇವತ್ತು ಹೀಟ್ ವೇವ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂಥದ್ದು. ಯಾವ ರೀತಿಯಾಗಿ ನಾವು ಇದನ್ನು ಮಿಟಿಗೇಟ್ ಮಾಡಬೇಕು, ಗೈಡ್ಲೈನ್ಸ್ಗಳನ್ನು ಇವಾಗ IMD ಇಶ್ಯೂ ಮಾಡ್ತಾ ಇದೆ. ಟೆಂಪ್ರೇಚರ್ ಪೀಕ್ ಇರುವಂಥ ಸಂದರ್ಭದಲ್ಲಿ ಮಕ್ಕಳಾಗಿರ್ಬೋದು, ಸೀನಿಯರ್ ಸಿಟಿಜನ್ಸ್ಗಳಾಗಿರ್ಬೋದು ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಬೇಕು ಹಾಗೂ ಹೆಚ್ಚು ವಾಟರ್ನ ಕನ್ಸ್ಯೂಮ್ ಮಾಡಬೇಕು. ಇದರಿಂದ ಬಾಡಿಯನ್ನು ಹೈಡ್ರೇಟೆಡ್ ಕಂಡೀಷನಲ್ಲಿ ಇಡ್ಬೋದು ಅನ್ನುವಂಥ ಗೈಡ್ಲೈನ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಹೀಟ್ ವೇವ್ ಹೆಚ್ಚಾಗಲಿಕ್ಕೆ ಅತಿ ಮುಖ್ಯವಾದಂತಹ ಕಾರಣ ಅಂತಂದರೆ ಕ್ಲೈಮೇಟ್ ಚೇಂಜ್, ವಾತಾವರಣದಲ್ಲಿ ಆಗ್ತಾ ಇರುವಂಥ ಬದಲಾವಣೆಯಿಂದಾಗಿ ನಾವು ಹೆಚ್ಚು ದಿನಗಳ ಕಾಲ ಹೀಟ್ ವೇವ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಯಾವ ಕ್ರೈಟೇರಿಯಾ ಆಧಾರದ ಮೇಲೆ ನಾವು ಹೀಟ್ ವೇವ್ಸನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಥವಾ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಅಂತಂದರೆ, ಮ್ಯಾಕ್ಸಿಮಮ್ ಟೆಂಪ್ರೇಚರನ್ನು ಕನ್ಸಿಡರ್ ಮಾಡಿದರೆ ಒಂದು ಪರ್ಟಿಕ್ಯುಲರ್ ಸ್ಟೇಷನಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಪ್ಲೇನ್ಸ್ ರೀಜನಲ್ಲಿ ನಾವು ನೋಡಿದರೆ ಮ್ಯಾಕ್ಸಿಮಮ್ ಟೆಂಪ್ರೇಚರ್ 40 ಡಿಗ್ರಿ ಸೆಲ್ಸಿಯಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇನ್ನು ಹಿಲ್ಲಿ ರೀಜನ್ಸಲ್ಲಿ ಕನ್ಸಿಡರ್ ಮಾಡಿದರೆ 30 ಡಿಗ್ರಿ ಸೆಲ್ಸಿಯಸ್. ಈ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಏನಾದರೂ ಇನ್ಕ್ರೀಸ್ ಆದರೆ ಆ ಸಂದರ್ಭದಲ್ಲಿ ನಾವು ಹೀಟ್ ವೇವ್ಸ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ನಾರ್ಮಲ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಪ್ಲೇನ್ ರೀಜನಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಅನ್ನುವಂಥದ್ದು, ಹಾಗೂ ಹಿಲ್ಲಿ ರೀಜನ್ಸಲ್ಲಿ 30 ಡಿಗ್ರಿ ಸೆಲ್ಸಿಯಸ್. ಒಂದು ವೇಳೆ ಒಂದು ಪರ್ಟಿಕ್ಯುಲರ್ ಸ್ಟೇಷನಲ್ಲಿ ಅಥವಾ ಪರ್ಟಿಕ್ಯುಲರ್ ಪ್ಲೇಸಲ್ಲಿರುವಂಥ ಟೆಂಪ್ರೇಚರ್ 35 ಡಿಗ್ರಿ ಸೆಲ್ಸಿಯಸ್ ಏನಾದರೂ ಇದ್ದರೆ ಅಥವಾ 40 ಡಿಗ್ರಿ ಸೆಲ್ಸಿಯಸ್ ನಾರ್ಮಲಿ ಇತ್ತಂದರೆ, ಈ ಒಂದು ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಏನಾದರೂ 5 to 6 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆದರೆ, 35 ಇದ್ದರೆ 41, 42 ಈ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಬರುತ್ತೆ ಟೆಂಪ್ರೇಚರ್. ಅಥವಾ 40 ಏನಾದರೂ ಇದ್ದರೆ ಟಿಲ್ 45 ಅಥವಾ 46 ತನಕ ರೀಚ್ ಆಗುವಂಥ ಸಾಧ್ಯತೆ ಇರುತ್ತೆ. 5 ಇಂದ 6 ಡಿಗ್ರಿ ಸೆಲ್ಸಿಯಸ್ ಏನಾದರೂ ಇನ್ಕ್ರೀಸ್ ಆದರೆ, ಈ ನಾರ್ಮಲ್ ಮ್ಯಾಕ್ಸಿಮಮ್ ಟೆಂಪ್ರೇಚರನ್ನು ಎಕ್ಸೀಡ್ ಮಾಡ್ತಕ್ಕಂಥ ಸಿಚುವೇಶನ್ಸ್ಗಳು ಏನಾದರೂ ಕ್ರಿಯೇಟ್ ಆದರೆ ಆ ಸಂದರ್ಭದಲ್ಲಿ ನಾವು ಹೀಟ್ ವೇವ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇನ್ನು ಒಂದು ವೇಳೆ 7 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇನ್ಕ್ರೀಸ್ ಆದರೆ, 5 to 6 ಆದರೆ ನಾವು ಕೇವಲ ಹೀಟ್ ವೇವ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. 7 ಡಿಗ್ರಿ ಸೆಲ್ಸಿಯಸ್ಗಿನೂ ಅಬೋವ್ ಆದರೆ, ನಾರ್ಮಲ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ಗಿನ ಅಬೋವ್ ಆದರೆ ಆ ಸಂದರ್ಭದಲ್ಲಿ ಸಿವಿಯರ್ ಹೀಟ್ ವೇವ್ ಕಂಡೀಷನ್ ಅನ್ನುವಂಥದ್ದಾಗಿಯೂ ಸಹ ನಾವು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಇನ್ನು ಒಂದು ವೇಳೆ ಇದು ಕೇವಲ 35 ಡಿಗ್ರಿ ಅಥವಾ 40 ಡಿಗ್ರಿ ಅಥವಾ 40 ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥ ಸಿಚುವೇಷನಲ್ಲಿ ನಾವು ಡಿಕ್ಲೇರ್ ಮಾಡುವಂಥದ್ದು. ಒಂದು ವೇಳೆ ಒಂದು ಪರ್ಟಿಕ್ಯುಲರ್ ಸ್ಟೇಷನಲ್ಲಿ 40 ಡಿಗ್ರೀಸ್ಗಿಂತ ಹೆಚ್ಚು ಇರತಕ್ಕಂಥ ಕಂಡೀಷನ್ ಇದ್ದರೆ, ನಾರ್ಮಲ್ ಟೆಂಪ್ರೇಚರ್ ಅಥವಾ ನಾರ್ಮಲ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ 42, 43 ಈ ರೀತಿಯಾಗಿ ಜನರಲ್ ಆಗಿ ಇದ್ದರೆ, ಆವಾಗ 4 ರಿಂದ 5 ಡಿಗ್ರಿ ಸೆಲ್ಸಿಯಸ್ ನಾರ್ಮಲ್ ಟೆಂಪ್ರೇಚರ್ಗಿಂತ ಇನ್ಕ್ರೀಸ್ ಆದರೆ ಆ ಸಂದರ್ಭದಲ್ಲಿ ನಾವು ಹೀಟ್ ವೇವ್ಸ್ ಕಂಡೀಷನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. 6 ಡಿಗ್ರಿ ಸೆಲ್ಸಿಯಸ್ ಏನಾದರೂ ಇನ್ಕ್ರೀಸ್ ಆದರೆ ಸಿವಿಯರ್ ಹೀಟ್ ವೇವ್ ಕಂಡೀಷನ್ ಅನ್ನುವಂಥದ್ದಾಗಲಿ. ಹೀಟ್ ವೇವ್ಸನ್ನು ಡಿಕ್ಲೇರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಏರಿಯಾದಲ್ಲಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಯಾವ ರೀತಿಯಾಗಿದೆ, ಆ ಒಂದು ಮ್ಯಾಕ್ಸಿಮಮ್ ಟೆಂಪ್ರೇಚರಿಂದ ಎಷ್ಟು ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ ಅನ್ನುವಂಥ ಕ್ರೈಟೇರಿಯಾ ಆಧಾರದ ಮೇಲೆ ನಾವು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಅಥವಾ ಒಂದು ವೇಳೆ ಒಂದು ಏರಿಯಾದಲ್ಲಿ 45 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಟೆಂಪ್ರೇಚರ್ ಕಂಟಿನ್ಯೂಸ್ಲಿ ಇತ್ತಂದರೆ, ನಾರ್ಮಲ್ ಮ್ಯಾಕ್ಸಿಮಮ್ ಟೆಂಪ್ರೇಚರನ್ನು ನಾವು ಕನ್ಸಿಡರ್ ಮಾಡಿದೆ, ಆ್ಯಕ್ಚುಯಲ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಆಲ್ವೇಸ್ 45 ಡಿಗ್ರಿ ಸೆಲ್ಸಿಯಸ್ ಆರ್ ಮೋರ್ ದೆನ್ ದ್ಯಾಟ್ ಇದ್ದರೆ ಆ ಸಂದರ್ಭದಲ್ಲೂ ಸಹ ನಾವು ಹೀಟ್ ವೇವ್ಸನ್ನು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಇಲ್ಲಿರುವಂತಹ ಕ್ರೈಟೇರಿಯಾ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೇನ್ ರೀಜನಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. 30 ಡಿಗ್ರಿ ಸೆಲ್ಸಿಯಸ್ ಹಿಲ್ಲಿ ರೀಜನ್ಸಲ್ಲಿ ಕಂಡುಬರುತ್ತೆ. ಇನ್ ಜನರಲಿ ನಾವೇನು ಹೇಳ್ಬೋದು ಅಂದರೆ 5 to 6 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆದರೆ ಅಥವಾ 7 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಿವಿಯರ್ ಹೀಟ್ ವೇವ್ಸ್ ಕಂಡೀಷನ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಇನ್ನು ಹೀಟ್ ವೇವ್ಸ್ಗಳಿಂದ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗ್ತಾ ಇದೆ, ಮೊದಲ ಹಂತದಲ್ಲಿ ಎಕನಾಮಿಕ್ ಇಂಪ್ಯಾಕ್ಟನ್ನು ನಾವು ಕನ್ಸಿಡರ್ ಮಾಡಿದರೆ, ಹೀಟ್ ವೇವ್ಸ್ಗಳಿಂದಾಗಿ ಎಕನಾಮಿಕ್ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಫಾರ್ಮರ್ಸ್ ಮೇಲೆ ಇಂಪ್ಯಾಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಅವರ ಲೈವ್ಲಿಹುಡ್ ಮೇಲೂ ಸಹ ಇಂಪ್ಯಾಕ್ಟ್ ಆಗುತ್ತೆ. ಅವರು ಪ್ರಾಪರಾಗಿ ಇವತ್ತು ಫಾರ್ಮಲ್ಲಿ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ, ಹೆಲ್ತ್ ಇಂಪ್ಯಾಕ್ಟನ್ನು ನಾವು ಕಾಣ್ಬೋದು.
ಡೈಲಿ ವೇಜ್ ವರ್ಕರ್ಸ್ನ ಒಂದು ಪ್ರೊಡಕ್ಟಿವಿಟಿನೂ ಸಹ ಕಡಿಮೆ ಆಗುತ್ತೆ. ಇದರಿಂದ ಆಟೋಮೆಟಿಕ್ಲಿ ನಾವು ಎಕನಾಮಿಕ್ ಇಂಪ್ಯಾಕ್ಟನ್ನು ಕಾಣುವಂಥದ್ದು ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ, ಅದರಲ್ಲೂ ಕ್ರಾಪ್ ಈಲ್ಡು ಸಹ ಇವತ್ತು ಕಡಿಮೆ ಆಗುತ್ತೆ. ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಪ್ರಾಪರಾಗಿ ನಾವು ಯಾವ ರೀತಿಯಂಥ ಈಲ್ಡನ್ನು ಪಡ್ಕೋತಾ ಇರ್ತೀವಿ ನಾರ್ಮಲ್ ಸೀಸನ್ ನಡಿನಲ್ಲಿ, ಆ ಸಂದರ್ಭದಲ್ಲಿ ನಾವು ಅಥವಾ ಹೀಟ್ನಿಂದಾಗಿ ಫಾರ್ಮರ್ಸ್ಗಳು ಇವತ್ತು ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೂ ಕ್ರಾಪ್ ಈಲ್ಡು ಸಹ ಇಂಪ್ಯಾಕ್ಟನ್ನು ಕಾಣುತ್ತೆ ಅನ್ನುವಂಥದ್ದಾಗಲಿ. ಮತ್ತು ಲೈಫ್ ಸ್ಟಾಕ್ಗಳ ಮೇಲೇನೂ ಸಹ ಇಂಪ್ಯಾಕ್ಟ್ ಆಗುತ್ತೆ. ಮಿಲ್ಕ್ ಈಲ್ಡು ಸಹ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಡೈರಿ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಒಟ್ಟಾರೆಯಾಗಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಎಲೆಕ್ಟ್ರಿಸಿಟಿ ಯೂಸೇಜನ್ನು ನಾವು ಕನ್ಸಿಡರ್ ಮಾಡಿದರೆ, ಈ ಸಂದರ್ಭದಲ್ಲಿ ಹೀಟ್ ವೇವ್ಸ್ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು AC ಯೂಸ್ ಮಾಡ್ತಾರೆ, ಫ್ಯಾನ್ಸ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಕೂಲ್ ಡೌನ್ ಮಾಡಬೇಕಂತ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಸಿಟಿ ಯೂಸೇಜು ಸಹ ಇನ್ಕ್ರೀಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಹ್ಯೂಮನ್ ಹೆಲ್ತನ್ನು ನಾವು ಕನ್ಸಿಡರ್ ಮಾಡಿದರೆ, ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಹೀಟ್ ಸ್ಟ್ರೋಕನ್ನು ಎಕ್ಸ್ಪೀರಿಯನ್ಸ್ ಮಾಡುವಂತಹ ಸಾಧ್ಯತೆ ಇರುತ್ತೆ, ಫೆಟಾಲಿಟಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಫೀವರನ್ನು ಫೇಸ್ ಮಾಡ್ತಾ ಇರ್ತಾರೆ. ಹಾಗೂ ವರ್ಕರ್ಸ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ಇವತ್ತು ಕನ್ಸ್ಟ್ರಕ್ಷನ್ಸ್ ಆ್ಯಕ್ಟಿವಿಟೀಸ್ಗಳು ಸಹ ಡೌನ್ ಆಗುವಂಥ ಸಾಧ್ಯತೆ ಇರುತ್ತೆ. ಮಾರ್ಜಿನಲ್ ಸೆಕ್ಷನ್ಗೆ ಇದು ಹೆಚ್ಚು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಇನ್ನು ಫುಡ್ ಇನ್ಸೆಕ್ಯೂರಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಕ್ರಾಪ್ ಈಲ್ಡ್ ಇವತ್ತು ಕಡಿಮೆ ಆಗ್ತಾ ಇದೆ ಅಂತಂದರೆ ಹೀಟ್ ವೇವ್ಸ್ಗಳ ಮುಖಾಂತರ ನಾವು ಪ್ರಾಪರ್ ಆಗಿರ್ತಕ್ಕಂತಹ ಕ್ರಾಪ್ ಪ್ರೊಡಕ್ಷನನ್ನು ಇವತ್ತು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದರಿಂದನೂ ಸಹ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಇನ್ಸೆಕ್ಯೂರಿಟಿ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹೆಲ್ತ್ ಮೇಲೂ ಸಹ ಹಜಾರ್ಡಸನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪ್ಯಾಕ್ಟ್ಗಳೇನಿದೆಯಲ್ಲ ಇದನ್ನು ನಾವು ಮೇನ್ಸಲ್ಲಿ ಕನೆಕ್ಟ್ ಮಾಡ್ಕೋಬೋದು, ಹಾಗೂ ಕ್ರೈಟೇರಿಯಾ ಯಾವ ರೀತಿಯಾಗಿ ನಾವು ಡಿಕ್ಲೇರ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಪ್ರಿಲಿಮ್ಸಲ್ಲಿ ಕನ್ಸಿಡರ್ ಮಾಡ್ಬೋದು. GS ಪೇಪರ್ 1 ಫಿಸಿಕಲ್ ಜಾಗ್ರಫಿ ಆಗಿರ್ಬೋದು, GS ಪೇಪರ್ 3 ನಡಿನಲ್ಲಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ ಸೆಕ್ಷನಲ್ಲಿ ನಾವು ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ, ಸೈಕ್ಲೋನ್ ಮೋಕಾಯಿಂದ ಆಗುವಂಥ ಒಂದು ಇಂಪ್ಯಾಕ್ಟನ್ನು ನಾವಿಲ್ಲಿ ಕಾಣ್ಬೋದು. ಲ್ಯಾಂಡ್ ಸ್ಲೈಡ್ಸ್ಗಳು ಆಗ್ತಾ ಇದೆ ಅಂತ. ರೀಸೆಂಟಾಗಿ ಸೈಕ್ಲೋನ್ ಮೋಕಾಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ಸನ್ನು ಸಹ ನಾವು ಕವರ್ ಮಾಡಿದ್ವಿ. ಸೊ ಇಲ್ಲಿ ಕೇವಲ ಲ್ಯಾಂಡ್ ಸ್ಲೈಡ್ಸಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ ಯಾವ ರೀತಿ ಆಗಿದೆ, ಲ್ಯಾಂಡ್ ಸ್ಲೈಡ್ ಆಗಲಿಕ್ಕೆ ಕಾರಣಗಳು ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಅದಕ್ಕೂ ಮೊದಲು ಸೈಕ್ಲೋನ್ಸ್ಗೆ ಸಂಬಂಧಪಟ್ಟಂಥ ಬೇಸಿಕ್ ಇನ್ಫಾರ್ಮೇಷನ್ಸನ್ನು ಈ ಮೊದಲು ಡಿಸ್ಕಸ್ ಮಾಡಿರೋದನ್ನು ಸ್ವಲ್ಪ ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಲಾಸ್ಟ್ ವೀಕಲ್ಲಿ IMD ಕೊಟ್ಟಿರುವಂಥ ಒಂದು ರಿಪೋರ್ಟ್, ಬೇ ಆಫ್ ಬೆಂಗಾಲಲ್ಲಿ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗ್ತಾ ಇದೆ. ಇದರಿಂದ ಈ ಒಂದು ಲೋ ಪ್ರೆಷರ್ ಏರಿಯಾ ಹೆಡ್ಡಿಂಗ್ ಟುವರ್ಡ್ಸ್ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಅನ್ನುವಂಥದ್ದಾಗಿ ಇವಾಗ ಅದರಿಂದ ಆಗುವಂಥ ಒಂದು ಇಂಪ್ಯಾಕ್ಟನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೈಕ್ಲೋನ್ಸ್ಗೆ ಸಂಬಂಧಪಟ್ಟಂತಹ ಫೇವರಬಲ್ ಕಂಡೀಷನ್ಸ್ಗಳು ಯಾವ ರೀತಿಯಾಗಿದೆ, ಸೈಕ್ಲೋನ್ಸ್ ಫಾರ್ಮೇಷನ್ ಆಗಲಿಕ್ಕೆ ಲೋ ಪ್ರೆಷರ್ ಏರಿಯಾ ಇರಬೇಕು ಅನ್ನುವಂಥ ಪಾಯಿಂಟ್ ಆಗಿರ್ಬೋದು, ಅಥವಾ ಈ ಒಂದು ಸರ್ಫೇಸ್ ಟೆಂಪ್ರೇಚರ್ ಏನಿರುತ್ತಲ್ಲ ಮೋರ್ ದೆನ್ 27 ಡಿಗ್ರಿ ಸೆಲ್ಸಿಯಸ್ ಆಗಿದೆ ಅನ್ನುವಂಥ ಒಂದು ಪಾಯಿಂಟ್ ಆಗಿರ್ಬೋದು, ಕೊರಿಯಲಿಸ್ ಫೋರ್ಸ್ ಪ್ರೆಸೆನ್ಸ್ ಇರಬೇಕು ಅನ್ನುವಂಥದ್ದಾಗಲಿ, ಇನ್ನು ವರ್ಟಿಕಲ್ ವಿಂಡ್ ಸ್ಪೀಡ್ ಏನಿದೆಯಲ್ಲ ಇಲ್ಲಿ ಸ್ವಲ್ಪ ವೇರಿಯೇಷನ್ ಇರುವಂತಹ ಕಂಡೀಷನ್ ಇರಬೇಕು, ಅಂದಾಗ ಸೈಕ್ಲೋನ್ ಫಾರ್ಮೇಷನ್ ಆಗುತ್ತೆ. ಇನ್ನು ಲೋ ಪ್ರೆಷರ್ ಏರಿಯಾ ಅಂದರೆ ಪ್ರೀ ಎಕ್ಸಿಸ್ಟಿಂಗ್ ಲೋ ಪ್ರೆಷರ್ ಏರಿಯಾ ಅನ್ನುವಂಥದ್ದಾಗಲಿ, ಅಪ್ಪರ್ ಡೈವರ್ಜೆನ್ಸ್ ಪ್ಯಾಟರ್ನ್ ಇರಬೇಕು. ಏರ್ ಮೂವ್ ಆಗುವಂಥ ಸಂದರ್ಭದಲ್ಲಿ ಅಪ್ಪರ್ ಡೈವರ್ಜೆನ್ಸನ್ನು ಕಾಣ್ತಾ ಇದ್ದೀವಿ. ಈ ಒಂದು ಕಂಡೀಷನ್ಸ್ಗಳು ಏನಾದರೂ ಇದ್ದರೆ ಆ ಸಂದರ್ಭದಲ್ಲಿ ಸೈಕ್ಲೋನ್ಗಳು ಫಾರ್ಮೇಷನ್ ಆಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಈ ಪಾಯಿಂಟನ್ನು ಡೈರೆಕ್ಟಾಗಿ ಎಕ್ಸಾಮಿನೇಷನಲ್ಲಿ ಸ್ಟೇಟ್ಮೆಂಟ್ಗಳನ್ನು ಫಾರ್ಮ್ ಮಾಡೋದ್ರ ಮುಖಾಂತರ ಕೇಳಿದ್ದಾರೆ. ಹಾಗೂ ಸೈಕ್ಲೋನ್ಸ್ಗಳನ್ನು ಬೇರೆ ಬೇರೆ ರೀಜನ್ಸ್ಗಳಲ್ಲಿ ಯಾವ ನೇಮಿಂದ ಕರೀತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯನ್ ಓಷನಲ್ಲಿ ಸೈಕ್ಲೋನ್ ಅನ್ನುವಂಥ ಒಂದು ನೇಮನ್ನು ನಾವು ಕರೆಯೋದಾದರೆ, ಅಟ್ಲಾಂಟಿಕ್ ಓಷನಲ್ಲಿ ಹರಿಕೇನ್ಸ್ ಅನ್ನುವಂಥ ಒಂದು ನೇಮ್, ಹಾಗೂ ಸೌತ್ ಚೈನಾ ಸೀನಲ್ಲಿ ಇರ್ಬೋದು, ವೆಸ್ಟ್ ಪೆಸಿಫಿಕ್ ರೀಜನಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಟೈಫೂನ್ ಅನ್ನುವಂಥ ಒಂದು ನೇಮಿಂದ ಕರೀತಾ ಇದ್ದಾರೆ. ವೆಸ್ಟ್ ಆಸ್ಟ್ರೇಲಿಯಾದಲ್ಲಿ ವಿಲ್ಲೀಸ್ ಅಂತಕ್ಕಂಥ ನೇಮಿಂದ ಕರೀತಾ ಇದ್ದಾರೆ. ಇನ್ನು ಟ್ರಾಪಿಕಲ್ ಸೈಕ್ಲೋನ್ಸ್ಗಳ ಒಂದು ರೊಟೇಷನ್ ನಮಗೆ ಇಂಪಾರ್ಟೆಂಟ್. ನಾರ್ತ್ ಹೆಮಿಸ್ಪಿಯರ್ ರೀಜನಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಸೈಕ್ಲೋನ್ಸ್ಗಳ ರೊಟೇಷನ್ಸ್ ಯಾವ ರೀತಿಯಾಗಿರುತ್ತೆ, ಟ್ರಾಪಿಕಲ್ ಸೈಕ್ಲೋನ್ ಸ್ಪೆಸಿಫಿಕಲಿ ನಾರ್ತ್ ಹೆಮಿಸ್ಪಿಯರಲ್ಲಿ ಆ್ಯಂಟಿ ಕ್ಲಾಕ್ ವೈಸ್, ಇನ್ನು ಸದರ್ನ್ ಹೆಮಿಸ್ಪಿಯರಲ್ಲಿ ಅಥವಾ ದಕ್ಷಿಣ ಗೋಳಾರ್ಧದಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನನ್ನು ಕಾಣ್ತಾ ಇದ್ದೀವಿ. ಸೊ ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ಈ ಮೊದಲು ಚರ್ಚೆ ಮಾಡಿದ್ವಿ. ಈ ಒಂದು ಆರ್ಟಿಕಲ್ ನಡಿನಲ್ಲಿ ಅಥವಾ ಇವತ್ತು ನಾವು ಲ್ಯಾಂಡ್ ಸ್ಲೈಡ್ನಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ಗಳು ಯಾವ ರೀತಿಯಾಗಿದೆ ಅಂತ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಈ ಒಂದು ಆರ್ಟಿಕಲಲ್ಲಿ ಸೈಕ್ಲೋನ್ ಮೋಕಾದಿಂದ ಆಗುವಂಥ ಲ್ಯಾಂಡ್ ಫಾಲ್ ಬಗ್ಗೆ ಎಂಫಸಿಸ್ ಮಾಡಿದ್ದಾರೆ. ಬ್ರಾಡರ್ ಸೆನ್ಸಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಲ್ಯಾಂಡ್ ಸ್ಲೈಡ್ಸ್ಗೆ ಸಂಬಂಧಪಟ್ಟಂಥ ಟಾಪಿಕನ್ನು ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಲ್ಯಾಂಡ್ ಸ್ಲೈಡ್ಸ್ಗಳು ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ, ಸೊ ಇದಕ್ಕೆ ಮೇಜರ್ ಕಾರಣಗಳು ಯಾವ ರೀತಿಯಾಗಿದೆ, ಲ್ಯಾಂಡ್ ಸ್ಲೈಡ್ಸ್ ಅಂತ ನಾವು ಯಾವ ರೀತಿಯಾಗಿ ಕರಿತಾ ಇದ್ದೀವಿ, ಕ್ರಸ್ಟ್ ರೀಜನ್ ಏನಿರುತ್ತಲ್ಲ ಅರ್ತ್ ಮೇಲಿರ್ತಕ್ಕಂಥ ಕ್ರಸ್ಟಲ್ ರೀಜನ್ ಮೂವ್ಮೆಂಟ್ ಆಗುವಂಥದ್ದನ್ನು ನಾವು ಇನ್ ಜನರಲ್ ಆಗಿ ಲ್ಯಾಂಡ್ ಸ್ಲೈಡ್ ಅಂತ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಲ್ಯಾಂಡ್ ಸ್ಲೈಡ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದರೆ
ಇವಾಗ ನಾವು ಕ್ರಸ್ಟಲ್ ಪ್ಲೇಟ್ಸ್ಗಳಂತ ಏನು ಕನ್ಸಿಡರ್ ಮಾಡ್ತಾ ಇದ್ವಿ, ಇಂಡಿಯನ್ ಪ್ಲೇಟ್ ಆಗಿರ್ಬೋದು, ಯುರೇಷಿಯನ್ ಪ್ಲೇಟ್ ಆಗಿರ್ಬೋದು, ಇವುಗಳ ಒಂದು ಕೊಲಿಷನ್ನ ಆಧಾರದ ಮೇಲೆ ಲ್ಯಾಂಡ್ ಫಾಲ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಿಮಾಲಯನ್ ರೀಜನಲ್ಲಿ ಲ್ಯಾಂಡ್ ಸ್ಲೈಡ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ವೆಸ್ಟರ್ನ್ ಘಾಟ್ ರೀಜನ್ ಆಗಿರ್ಬೋದು, ವಿಂಧ್ಯಾಸ್ ರೀಜನ್ ಆಗಿರ್ಬೋದು, ಈಸ್ಟರ್ನ್ ಘಾಟ್ ಆಗಿರ್ಬೋದು, ಈ ಎಲ್ಲ ರೀಜನ್ಸ್ಗಳು ಇವತ್ತು ಹೆಚ್ಚು ಲ್ಯಾಂಡ್ ಸ್ಲೈಡನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾವೆ. ಲ್ಯಾಂಡ್ ಸ್ಟ್ರಕ್ಚರ್ ಇಲ್ಲಿ ಕೊಲ್ಯಾಪ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹೈ ರೈನ್ಫಾಲ್ ಆಗುವಂಥ ಸಂದರ್ಭದಲ್ಲೂ ಸಹ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಈ ಒಂದು ಸೈಕ್ಲೋನಿಂದ ಆಗುವಂಥ ಒಂದು ಇಂಪ್ಯಾಕ್ಟ್, ಹೈ ರೈನ್ಫಾಲನ್ನು ಈ ಒಂದು ಸೈಕ್ಲೋನ್ಸ್ಗಳು ತರ್ತಾ ಇದ್ದಾವೆ. ಇದರಿಂದಾಗಿ ಲ್ಯಾಂಡ್ ಮಾಸ್ನ ಒಂದು ಸ್ಟ್ರಕ್ಚರ್ ಕೊಲ್ಯಾಪ್ಸ್ ಆಗ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ಇನ್ ಜನರಲ್ ಆಗಿ ಯಾವ ರೀತಿಯಾಗಿ ನಾವು ಕಾಸಸನ್ನು ಕನ್ಸಿಡರ್ ಮಾಡಬೇಕು, ಕೆಲವೊಂದಿಷ್ಟು ಕಾಸಸನ್ನು ಕೆಟಗರೈಸೇಷನ್ ಮಾಡೋದಾದರೆ ನ್ಯಾಚುರಲ್ ಕಾಸಸ್ ಯಾವ ರೀತಿ ಆಗುತ್ತೆ, ಕ್ಲೈಮೇಟ್ ಚೇಂಜ್. ಈ ಒಂದು ಕ್ಲೈಮೇಟ್ ಚೇಂಜ್ನಿಂದಾಗಿ ಸಾಯಿಲ್ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ಲಾಂಗ್ ರನ್ನಲ್ಲಿ ಕ್ಲೈಮೇಟ್ ಚೇಂಜ್ನ ಒಂದು ಇಂಪ್ಯಾಕ್ಟ್ನಿಂದಾಗಿ ಲ್ಯಾಂಡ್ ಸ್ಲೈಡ್ಸ್ಗಳಾಗುತ್ತೆ. ಸಾಯಿಲ್ ಸ್ಟ್ರಕ್ಚರ್ ಬದಲಾವಣೆ ಆಗ್ತಾ ಇದ್ದರೆ ಇಲ್ಲಿ ಟೋಪೋಗ್ರಫಿ ಮೇಲೆ ಇಂಪ್ಯಾಕ್ಟನ್ನು ತರುತ್ತೆ. ಕ್ಲೈಮೇಟ್ ಚೇಂಜಿಂದ ಆಟೋಮೆಟಿಕ್ಲಿ ಸಾಯಿಲ್ ಸ್ಟೆಬಿಲಿಟಿ ಕೊಲ್ಯಾಪ್ಸ್ ಆಗೋದ್ರ ಮುಖಾಂತರ ಲ್ಯಾಂಡ್ ಸ್ಲೈಡ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅರ್ತ್ ಕ್ವೇಕ್ನ ಮುಖಾಂತರ, ಅರ್ತ್ ಕ್ವೇಕ್ ಇವತ್ತು ಲ್ಯಾಂಡ್ ಸ್ಲೈಡ್ಸನ್ನು ಹೆಚ್ಚು ತರುತ್ತೆ. ಅಥವಾ ಗ್ಲೋಬಲ್ ಲೆವೆಲಲ್ಲಿ ಲ್ಯಾಂಡ್ ಸ್ಲೈಡ್ಸ್ಗೆ ಮೇಜರ್ ಕಾರಣ ಅಂತಂದರೆ ಅರ್ತ್ ಕ್ವೇಕ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಟೆಕ್ಟಾನಿಕ್ ಪ್ಲೇಟ್ಗಳ ಒಂದು ಮೂವ್ಮೆಂಟನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಅರ್ತ್ ಕ್ವೇಕ್ನಿಂದ ಆಗುವಂಥ ಒಂದು ಇಂಪ್ಯಾಕ್ಟ್. ಇನ್ನು ವೆದರಿಂಗ್ ಪ್ಯಾಟರ್ನ್ ಮುಖಾಂತರ ಇವತ್ತು ರಾಕ್ಗಳು ವೆದರಿಂಗ್ ಆಗುತ್ತೆ ಅಥವಾ ಡಿಟ್ಯೂರೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ರಾಕ್ ಸ್ಟ್ರಕ್ಚರ್ ವೀಕ್ ಆಗ್ತಾ ಬರುತ್ತೆ. ಲ್ಯಾಂಡ್ ಸ್ಲೈಡ್ಸ್ಗಳು ಆಟೋಮೆಟಿಕ್ಲಿ ಆಗುವಂಥದ್ದಾಗಿ ರೈನ್ಫಾಲ್ ಹೆಚ್ಚಾಗೋದ್ರಿಂದ, ವಿಂಡ್ ಆ್ಯಕ್ಟಿವಿಟೀಸ್ಗಳನ್ನು ಕನ್ಸಿಡರ್ ಮಾಡಿದರೆ, ರಿವರ್ ಸ್ಟ್ರೀಮ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದಾಗೂ ಎರೋಜನ್ ಮುಖಾಂತರ ಲ್ಯಾಂಡ್ ಸ್ಲೈಡ್ಸ್ಗಳಾಗುತ್ತೆ. ವಾಲ್ಕೆನೋಸ್ಗಳ ಒಂದು ಆ್ಯಕ್ಟಿವಿಟೀಸನ್ನು ಸಹ ನಾವು ಕನ್ಸಿಡರ್ ಮಾಡಿದರೆ ಲ್ಯಾಂಡ್ ಸ್ಲೈಡ್ಸ್ಗಳು ಆಗ್ತವೆ ಅನ್ನುವಂಥದ್ದು. ಹ್ಯೂಮನ್ ಕಾಸಸನ್ನು ನಾವು ಸ್ಪೆಸಿಫಿಕಲಿ ಕನ್ಸಿಡರ್ ಮಾಡಿದರೆ ಇವೆಲ್ಲ ನ್ಯಾಚುರಲ್ ಕಾಸಸ್ ಅಂತ ನಾವು ಹೇಳ್ಬೋದು. ಹ್ಯೂಮನ್ ಆ್ಯಕ್ಟಿವಿಟೀಸ್ಗಳು ಅಂತಂದರೆ ಸ್ಪೆಸಿಫಿಕಲಿ ಮೈನಿಂಗ್ ಆ್ಯಕ್ಟಿವಿಟೀಸ್ಗಳು, ಟಿಂಬರ್ ಕಲ್ಟಿವೇಷನ್ಸನ್ನು ಪ್ರಿಫರ್ ಮಾಡೋದ್ರ ಮುಖಾಂತರನೂ ಸಹ ಲ್ಯಾಂಡ್ ಸ್ಲೈಡ್ಸ್ಗಳಾಗ್ತಾ ಇದ್ದಾವೆ. ಮೈನಿಂಗ್ ಆ್ಯಕ್ಟಿವಿಟೀಸ್ ನಡಿನಲ್ಲಿ ನಾವು ಎಕ್ಸ್ಪ್ಲೋಸಿವ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಅರ್ತ್ ವೈಬ್ರೇಷನ್ ಆಗುವಂಥದ್ದಿದೆ. ಇಲ್ಲಿ ನಾವು ಯಾವ ರೀತಿ ಅಂತ ಟೆಕ್ನಿಕನ್ನು ಯೂಸ್ ಮಾಡ್ತಾ ಇದ್ದೀವಿ, ಅರ್ತನ್ನು ಹೆಚ್ಚು ಡಿಗ್ ಮಾಡೋದ್ರ ಮುಖಾಂತರ ಸಾಯಿಲ್ ಸ್ಟ್ರಕ್ಚರಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಇದರಿಂದ ಟೋಪೋಗ್ರಫಿ ಮೇಲೆಯೂ ಸಹ ಇಂಪ್ಯಾಕ್ಟ್ ಆಗುತ್ತೆ. ಇನ್ನು ಟಿಂಬರ್ ಕಲ್ಟಿವೇಷನ್ ಮಾಡಬೇಕು ಅಂತಂದರೆ ನಾವು ಓಲ್ಡ್ ಟ್ರೀಸ್ಗಳನ್ನು ಕಟ್ ಮಾಡಬೇಕು. ಓಲ್ಡ್ ಟ್ರೀಸ್ಗಳನ್ನು ರಿಮೂವ್ ಮಾಡೋದಾಗಲಿ, ಡಿಫಾರೆಸ್ಟೇಷನ್ ಆ್ಯಕ್ಟಿವಿಟೀಸ್ಗಳ ಮುಖಾಂತರ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ಇವತ್ತು ನಾವು ರೂಟ್ ಸಿಸ್ಟಮ್ನ ಮುಖಾಂತರ ಹೇಗೆ ಲ್ಯಾಂಡ್ನ ಒಂದು ಕಾಂಪೋಸಿಷನ್ ಅಥವಾ ಕಾಂಪ್ಯಾಕ್ಟ್ ಆಗಿರಲಿಕ್ಕೆ ಸಪೋರ್ಟನ್ನು ಮಾಡ್ತಾ ಇದೆ, ನಾವು ರೂಟ್ ಸ್ಟ್ರಕ್ಚರನ್ನು ಇಲ್ಲಿ ಬದಲಾವಣೆ ಮಾಡೋದ್ರ ಮುಖಾಂತರ ಲ್ಯಾಂಡ್ ಸ್ಲೈಡ್ಸ್ಗಳ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಕಾಣ್ಬೋದು. ಇನ್ನು ಲ್ಯಾಂಡ್ ಸ್ಲೈಡ್ಸ್ಗಳಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ ಅಥವಾ ಎಫೆಕ್ಟ್ಸ್ಗಳು ಯಾವ ರೀತಿ ಆಗಿದೆ ಅಂತಂದರೆ, ಎಕನಾಮಿಕ್ ಇಂಪ್ಯಾಕ್ಟನ್ನು ನಾವು ಕನ್ಸಿಡರ್ ಮಾಡಿದರೆ ಪ್ರಾಪರ್ಟಿಗಳ ಒಂದು ರಿಸ್ಟ್ರಿಕ್ಷನ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಜನರನ್ನು ನಾವು ರಿಪ್ಲೇಸ್ ಮಾಡಬೇಕಾಗುತ್ತೆ. ರೀಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಕೈಗೊಳ್ಳಬೇಕಾಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ಗಳ ಒಂದು ಡ್ಯಾಮೇಜ್ ಆಗೋದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಬೇಸಿಕಲಿ ರೋಡ್ಸ್, ರೈಲ್ವೇಸ್ ಹಾಗೂ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ಆಗೋದ್ರ ಮುಖಾಂತರ ಹೆಚ್ಚಿನ ಒಂದು ಡ್ಯಾಮೇಜನ್ನು ಇಲ್ಲಿ ತರ್ತಾ ಇದೆ. ಹಾಗೂ ಹಿಲ್ಲಿ ರೀಜನ್ಸ್ ಮತ್ತು ಮೌಂಟೇನ್ ರೀಜನ್ ನಿಯರ್ ವಾಸವಾಗಿರ್ತಕ್ಕಂಥ ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅವರ ಒಂದು ಲೈವ್ಲಿಹುಡ್ಡು ಸಹ ಲಾಸ್ ಆಗುತ್ತೆ, ಜೊತೆಗೆ ಅವ್ರ ಲೈಫು ಸಹ ಲಾಸ್ ಆಗುವಂತಹ ಸಿಚುವೇಶನ್ಸ್ಗಳನ್ನು ನಾವು ಕಾಣ್ಬೋದು. ಬಯೋಡೈವರ್ಸಿಟಿ ಮೇಲೆ ಇದು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಇನ್ನು ನ್ಯಾಚುರಲಿ ಫ್ಲೋ ಆಗ್ತಕ್ಕಂಥ ರಿವರ್ನ ಕೋರ್ಸು ಸಹ ಬದಲಾವಣೆ ಆಗುತ್ತೆ. ರಿವರ್ ಎಕೋಸಿಸ್ಟಮಲ್ಲಿ ಬದಲಾವಣೆ ಆಗೋದನ್ನು ನಾವು ಕಾಣ್ಬೋದು. ಲ್ಯಾಂಡ್ ಸ್ಲೈಡ್ಸ್ಗಳ ಮುಖಾಂತರ ಫ್ಲಡ್ ಆ್ಯಕ್ಟಿವಿಟೀಸ್ಗಳು ಸಹ ಎನ್ಹ್ಯಾನ್ಸ್ ಆಗುತ್ತೆ. ಇದರಿಂದ ಸಾಕಷ್ಟು ಇಂಪ್ಯಾಕ್ಟನ್ನು ನಾವು ಕಾಣ್ಬೋದು. ಇನ್ನು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳ ಮೇಲೆ ಇದು ಹಾರ್ಮನ್ನು ಮಾಡ್ತಾ ಇದೆ. ಹಿಲ್ಲಿ ರೀಜನ್ಸ್ಗಳ ಒಂದು ಡೆವಲಪ್ಮೆಂಟನ್ನು ನಾವು ಕಾಣಬೇಕಂತಂದರೆ ಆ ಒಂದು ಸಂದರ್ಭದಲ್ಲಿ ಲ್ಯಾಂಡ್ ಸ್ಲೈಡ್ ಆ್ಯಕ್ಟಿವಿಟೀಸ್ಗಳು ಸಹ ಈ ಒಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳನ್ನು ಸ್ಟಾಪ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಲ್ಯಾಂಡ್ ಸ್ಲೈಡ್ಸ್ಗಳಿಂದ ನಾವು ಹೆಚ್ಚಿನ ಒಂದು ರಿಸ್ಕನ್ನು ಕಾಣ್ತಾ ಇದ್ದೀವಿ. ಜನರ ಮೇಲೂ ಸಹ ಇದು ರಿಸ್ಕನ್ನು ತರ್ತಾ ಇದೆ, ಹಾಗೂ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳ ಮೇಲೂ ಸಹ ಇದು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಎಕನಾಮಿಕ್ ಕಾಸ್ಟನ್ನು ಸಹ ಇದು ಹೆಚ್ಚು ತರ್ತಾ ಇದೆ ಅನ್ನುವಂಥ ಒಂದು ಅಡ್ವರ್ಸ್ ಎಫೆಕ್ಟನ್ನು ಕಾಣ್ಬೋದು. ಯಾವ ರೀತಿಯಾಗಿ ನಾವು ಮಿಟಿಗೇಟನ್ನು ಮಾಡಬೇಕಾಗುತ್ತೆ, ಇಲ್ಲಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಪರ್ ಆಗಿರುವಂಥ ಒಂದು ರಿಸ್ಟ್ರಿಕ್ಷನನ್ನು ಮಾಡಬೇಕು. ಯಾವ ಏರಿಯಾದಲ್ಲಿ ಹೆಚ್ಚು ಲ್ಯಾಂಡ್ ಸ್ಲೈಡ್ಸ್ಗಳಾಗುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ನಾವು ಹೆಚ್ಚು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಬಾರ್ದು ಅನ್ನುವಂಥದ್ದಾಗಲಿ, ಅಥವಾ ಅಗ್ರಿಕಲ್ಚರ್ ಆಸ್ಪೆಕ್ಟ್ಸನ್ನು ಕನ್ಸಿಡರ್ ಮಾಡಿದರೆ ನಾವು ಲಿಮಿಟ್ ಮಾಡಬೇಕು. ನ್ಯಾಚುರಲ್ ಎಕೋಸಿಸ್ಟಮನ್ನು ಹೆಚ್ಚು ಪ್ರಮೋಟ್ ಮಾಡಬೇಕು. ನ್ಯಾಚುರಲ್ ಎಕೋಸಿಸ್ಟಮ್ ಇರೋದ್ರ ಮುಖಾಂತರ ಲ್ಯಾಂಡ್ ಸ್ಲೈಡ್ಸ್ಗಳನ್ನು ನಾವು ಆದಷ್ಟು ತಡೆಗಟ್ಟಬಹುದು. ವಲ್ನರಬಲ್ ಝೋನ್ಸಲ್ಲಿ ನಾವು ಹೆಚ್ಚು ಅಗ್ರಿಕಲ್ಚರ್ ಪ್ರಾಕ್ಟೀಸಸನ್ನು ಕಡಿಮೆ ಮಾಡುವಂಥದ್ದು, ರಿಸ್ಟ್ರಿಕ್ಷನ್ಸನ್ನು ಹಾಕಬೇಕು. ಹಜಾರ್ಡಸ್ ಮ್ಯಾಪ್ಸ್ಗಳನ್ನು ಪ್ರಾಪರಾಗಿ ತಯಾರು ಮಾಡಬೇಕು. ಯಾವ ಏರಿಯಾಗಳಲ್ಲಿ ನಾವು ಲ್ಯಾಂಡ್ ಸ್ಲೈಡ್ಸ್ಗಳ ಆ್ಯಕ್ಟಿವಿಟೀಸ್ಗಳನ್ನು ಕಾಣ್ತಾ ಇದ್ದೀವಿ ಅಲ್ಲಿ ನಾವು ಪ್ರಾಪರಾಗಿ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಸ್ಟಾಪ್ ಮಾಡುವಂಥದ್ದಾಗಲಿ. ಇನ್ನು ನಾವು ಹೆಚ್ಚು
ಡಿಫಾರೆಸ್ಟೇಷನನ್ನು ಪ್ರಿಫರ್ ಮಾಡಬೇಕು. ಹೆಚ್ಚು ಪ್ಲಾಂಟೇಷನ್ಸ್ಗೆ ಅಂದರೆ ನ್ಯಾಚುರಲ್ ಲೆವೆಲಲ್ಲಿ ಪ್ಲಾಂಟೇಷನ್ ಆಗಲಿಕ್ಕೆ ಹೆಚ್ಚು ಪ್ರಿಫರನ್ನು ಮಾಡಬೇಕು. ಸೊ ಇದರಿಂದ ನಾವು ರಿವರ್ ಎಕೋಸಿಸ್ಟಮನ್ನು ಪ್ರಾಪರಾಗಿ ಮೇಂಟೈನ್ ಮಾಡ್ಬೋದು. ಟೆರೆಸ್ ಫಾರ್ಮಿಂಗನ್ನು ಪ್ರಮೋಟ್ ಮಾಡುವಂಥದ್ದಾಗಲಿ, ಜನರ ಲೈಫ್ ಮೇಲೆ ಇಂಪ್ಯಾಕ್ಟ್ ಆಗಬಾರ್ದು ಅಂತಂದರೆ ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ನಾವು ಪ್ರಿಫರ್ ಮಾಡಬೇಕು. ಯಾವ ರೀತಿಯಾಗಿ ಲ್ಯಾಂಡ್ ಸ್ಲೈಡ್ಸ್ಗಳನ್ನು ಮಾನಿಟರ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ಮಿಟಿಗೇಟ್ ಮಾಡಬೇಕು, ಇದಕ್ಕೆಲ್ಲ ಸಂಬಂಧಪಟ್ಟಂಥ ಸೈಂಟಿಫಿಕ್ ಟೆಕ್ನಿಕನ್ನು ನಾವು ಯೂಸ್ ಮಾಡಬೇಕು ಅನ್ನುವಂಥದ್ದಾಗಿ ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ ಅವಲಾಂಚಿ ಅಂದರೆ ಏನು, ಅವಲಾಂಚಿಗೆ ಸಂಬಂಧಪಟ್ಟಂಥ ಡೆಫಿನೇಷನನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಹೌ ಅ ಬೇಬಿ ಹ್ಯಾಸ್ 3 ಪೇರೆಂಟ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನಾವು GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲಲ್ಲಿರುವಂಥ ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. 3 ಪೇರೆಂಟ್ಸ್ ಅಂತ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತ. ಬೇಬಿ ಇವತ್ತು ಪೇರೆಂಟ್ಸ್ಗಳ ಒಂದು DNA ಕ್ಯಾರಿ ಮಾಡ್ತಾ ಇರುತ್ತೆ. ಸೊ ಮೇಲ್ ಪಾರ್ಟಿಂದ ಕೆಲವೊಂದಿಷ್ಟು DNA ಅಥವಾ ಕ್ರೋಮೋಸೋಮ್ಸ್ಗಳನ್ನು ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೂ ಫಾದರ್ ಸೈಡಿಂದನೂ ಸಹ ಕೆಲವೊಂದಿಷ್ಟು ಕ್ರೋಮೋಸೋಮ್ಸ್ಗಳ ಒಂದು ಟ್ರಾನ್ಸ್ಫರ್ ಆಗೋದ್ರ ಮುಖಾಂತರ DNA ಟ್ರಾನ್ಸ್ಫರ್ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಅಥವಾ ಜೆನೆಟಿಕ್ ಮಟೀರಿಯಲ್ ಇವತ್ತು ಫೀಮೇಲ್ ಪಾರ್ಟ್ನರಿಂದ ಮತ್ತು ಮೇಲ್ ಪಾರ್ಟ್ನರಿಂದ ಟ್ರಾನ್ಸ್ಫರ್ ಆಗೋದ್ರ ಮುಖಾಂತರ ಮಗುವಿನಲ್ಲಿ ನಾವು DNA ಕಂಟೆಂಟನ್ನು ಕಾಣ್ತಾ ಇದ್ದೀವಿ. ಈ ಜೆನೆಟಿಕ್ ಕಂಟೆಂಟಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ನಾವು ಡೋನರನ್ನು ಪ್ರಿಫರ್ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಪೆಸಿಫಿಕಲಿ ಮೈಟೋಕಾಂಡ್ರಿಯಲ್ DNA ನಾವು ಡೋನಾರ್ನ ಮುಖಾಂತರ ಇಸ್ಕೋತಾ ಇದ್ದೀವಿ. ನಾರ್ಮಲಿ ಮೈಟೋಕಾಂಡ್ರಿಯಲ್ DNA ಏನಿದೆಯಲ್ಲ ಅದು ಮದರಿಂದ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಮದರಿಂದ ನಾವು ಮೈಟೋಕಾಂಡ್ರಿಯಲ್ DNA ರಿಸೀವ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಬೇರೆ ಒಂದು ಮಹಿಳೆಯಲ್ಲಿರ್ತಕ್ಕಂಥ ಮೈಟೋಕಾಂಡ್ರಿಯಲ್ DNA ಈ ಒಂದು ಫರ್ಟಿಲೈಸ್ಡ್ ಎಗ್ ನಡಿನಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಈ ಒಂದು ಇಮೇಜನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ನಾವು ಮದರ್ ಎಗ್ ಸೆಲ್ಲಲ್ಲಿರ್ತಕ್ಕಂತಹ ಮೈಟೋಕಾಂಡ್ರಿಯಲ್ DNA ರಿಪ್ಲೇಸ್ ಮಾಡ್ತಾ ಡೋನಾರಿಂದ ತೆಗೆದುಕೊಂಡಿರುವಂಥ ಮೈಟೋಕಾಂಡ್ರಿಯಲ್ DNA ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈ ಒಂದು ಫರ್ಟಿಲೈಸ್ಡ್ ಎಗ್ಗನ್ನು ಅಗೇನ್ ಒರಿಜಿನಲ್ ಮದರ್ ಅಥವಾ ಒರಿಜಿನಲ್ ಪೇರೆಂಟ್ ಬಾಡಿನಲ್ಲಿ ಇನ್ಸರ್ಟ್ ಮಾಡಲಾಗುತ್ತೆ. IVF ಇಲ್ಲಿ ಪ್ರಿಫರ್ ಮಾಡ್ತಾರೆ. ಸೊ ಯಾವಾಗ ಒಬ್ಬ ಮಹಿಳೆಯಲ್ಲಿ ಮೈಟೋಕಾಂಡ್ರಿಯಲ್ DNA ಡಿಫೆಕ್ಟ್ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರಲ್ಲ ಆ ಸಂದರ್ಭದಲ್ಲಿ ಅವರು ಡೋನಾರನ್ನು ಪ್ರಿಫರ್ ಮಾಡ್ತಾರೆ. ನಮ್ಮ ಒಂದು ಸೆಲ್ಲಲ್ಲಿ ಮೈಟೋಕಾಂಡ್ರಿಯಾದ ಒಂದು ಫಂಕ್ಷನನ್ನು ಕನ್ಸಿಡರ್ ಮಾಡಿದರೆ ಇದು ಸೆಲ್ಲಲ್ಲಿ ಒಂದು ಎನರ್ಜಿಯನ್ನು ಕ್ರಿಯೇಟ್ ಮಾಡುತ್ತೆ. ಅಥವಾ ಪವರ್ ಹೌಸ್ ಆಫ್ ಸೆಲ್ ಅಂತಲೂ ಸಹ ಮೈಟೋಕಾಂಡ್ರಿಯಾವನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇವತ್ತು ಬ್ರೈನ್ ಸೆಲ್ಸ್ ಆಗಿರ್ಬೋದು, ನರ್ವ್ ಸೆಲ್ಸ್ ಆಗಿರ್ಬೋದು, ಮಸಲ್ಸ್ಗಳಾಗಿರ್ಬೋದು ಅಥವಾ ಕಿಡ್ನೀಸ್ಗಳಾಗಿರ್ಬೋದು, ಈ ಎಲ್ಲ ಸೆಲ್ಸ್ಗಳಲ್ಲೂ ಸಹ ಮೈಟೋಕಾಂಡ್ರಿಯಾದ ಒಂದು ಇಂಪಾರ್ಟೆನ್ಸ್ ಹೆಚ್ಚಾಗ್ತಾ ಇರೋದ್ರಿಂದ ಸೆಲ್ ಫಂಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗಬಾರ್ದು. ಇದರಿಂದ ಡಿಫಾಲ್ಟ್ ಆಗಿರ್ತಕ್ಕಂಥ ಈ ಒಂದು ಮೈಟೋಕಾಂಡ್ರಿಯಲ್ DNA ನಾವು ರಿಮೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ವೇಳೆ ಮಹಿಳೆ ಏನಾದರೂ ಸಫರ್ ಆಗ್ತಾ ಇದ್ದರೆ, ಏನಾದರೂ ಕ್ಲಿನಿಕಲ್ ಎವಿಡೆನ್ಸ್ ಇದ್ದರೆ ಆ ಸಂದರ್ಭದಲ್ಲಿ ಮಾತ್ರ ಅವರು ಪ್ರಿಫರ್ ಮಾಡ್ತಾರೆ. ಈ ಒಂದು ಟೆಕ್ನಾಲಜಿ ನಡಿನಲ್ಲಿ ಮೈಟೋಕಾಂಡ್ರಿಯಲ್ DNA ಮಾತ್ರ ನಾವು ಬೇರೆ ಡೋನಾರಿಂದ ತೆಗೆದುಕೊಳ್ತಾ ಇದ್ದೀವಿ. ಬಯೋಲಾಜಿಕಲ್ ಮದರಲ್ಲಿ ನಾವು ಇವತ್ತು ಫರ್ಟಿಲೈಸ್ಡ್ ಎಗ್ಗನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಈ ಒಂದು ಮೈಟೋಕಾಂಡ್ರಿಯಲ್ DNA ರಿಪ್ಲೇಸ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು DNA ಕಂಟೆಂಟ್ ಇವತ್ತು ಪೇರೆಂಟಿಂದನೇ ಬಂದಿರುತ್ತೆ. ಕೇವಲ ಮೈಟೋಕಾಂಡ್ರಿಯಲ್ DNA ಮಾತ್ರ ಬದಲಾವಣೆ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಇದನ್ನು ನಾವು 3 ಪೇರೆಂಟ್ಸ್ ಅನ್ನುವಂಥದ್ದಾಗಿ ಕರಿತಾ ಇದ್ದೀವಿ. ಮದರಲ್ಲಿ ಮೈಟೋಕಾಂಡ್ರಿಯಲ್ ಡಿಸೀಸ್ ಇದ್ದರೆ ಮಾತ್ರ ಈ ರೀತಿಯಾದಂಥ ಟೆಕ್ನಾಲಜಿಯನ್ನು ಪ್ರಿಫರ್ ಮಾಡ್ತಾರೆ. ಈ ಒಂದು ಡಿಸೀಸನ್ನು ಮಗುವಿಗೆ ಟ್ರಾನ್ಸ್ಫರ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಡೋನರನ್ನು ಪ್ರಿಫರ್ ಮಾಡ್ತಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿಯಾಗಿ ನಾವು 3 ಪೇರೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಮೈಟೋಕಾಂಡ್ರಿಯಲ್ DNA ನಾವು ಡೊನೇಷನ್ ಆಗಿ ತೆಗೆದುಕೊಳ್ತಾ ಇದ್ದೀವಿ ಅನ್ನುವಂಥ ಒಂದು ಕ್ಲಾರಿಟಿ ಈ ಒಂದು ಆರ್ಟಿಕಲಿಂದ ಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಮಿಲೆಟ್ಸ್ಗಳ ನ್ಯೂಟ್ರಿಷನಲ್ ವ್ಯಾಲ್ಯೂವನ್ನು ಇಲ್ಲಿ ಎಂಫಸಿಸ್ ಮಾಡಿದ್ದಾರೆ. 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಯುನೈಟೆಡ್ ನೇಷನ್ಸ್ನ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಡಿಕ್ಲರೇಷನನ್ನು ಮಾಡಿದೆ. ಈ ನಿಟ್ಟಿನಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ GS ಪೇಪರ್ 3 ನಡಿನಲ್ಲಿ ಈ ಒಂದು ಟಾಪಿಕನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಭಾರತದ ಒಂದು ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ, ಭಾರತ ಇವತ್ತು ವರ್ಲ್ಡಲ್ಲಿ ಮಿಲೆಟ್ಸ್ಗಳ ಒಂದು ಕಾಂಟ್ರಿಬ್ಯೂಷನ್ ಕನ್ಸಿಡರ್ ಮಾಡಿದರೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲೆಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. 2021 ಹಾಗೂ 2022 ಒಂದು ಪ್ರೊಡಕ್ಷನ್ನ ಆಧಾರದ ಮೇಲೆ ಭಾರತ ಇವತ್ತು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತ ಅನಿಸ್ಕೊಂಡಿದೆ. ಸ್ಪೆಸಿಫಿಕ್ ಪ್ರೊಡಕ್ಷನನ್ನು ನೋಡಿದ್ರೆ ವರ್ಲ್ಡಲ್ಲಿ ಪರ್ ಮಿಲೆಟ್ಸ್ಗಳ ಒಂದು ಪ್ರೊಡಕ್ಷನ್ ಭಾರತದ ಕಾಂಟ್ರಿಬ್ಯೂಷನ್ 40.51% ಇದೆ. ಇನ್ನು ಸೋರ್ಗಮ್ ಪ್ರೊಡಕ್ಷನನ್ನು ಕನ್ಸಿಡರ್ ಮಾಡಿದರೆ 8.09. ಇವೆಲ್ಲ ಮೇಜರ್ ಮಿಲೆಟ್ ರಿಲೇಟೆಡ್ ಇರತಕ್ಕಂಥ ಪ್ರೊಡಕ್ಷನ್. ನಮ್ಮ ದೇಶದಲ್ಲಿ ನಾವು ಯಾಕೆ ಈ ಒಂದು ಮಿಲೆಟ್ ಪ್ರೊಡಕ್ಷನನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಒಂದು ವೆದರ್ ಪ್ಯಾಟರ್ನ್ ಅಥವಾ ನಮ್ಮ ಒಂದು ಕ್ಲೈಮೆಟಿಕ್ ಝೋನನ್ನು ಕನ್ಸಿಡರ್ ಮಾಡಿದರೆ ಡ್ರಾಟ್ ರಿಲೇಟೆಡ್ ಇರತಕ್ಕಂಥ ಏರಿಯಾಸ್ಗಳನ್ನು ತುಂಬ ನೋಡ್ತಾ ಇದ್ದೀವಿ. ಡ್ರಾಟ್ ಟಾಲರೆಂಟನ್ನು ಈ ಒಂದು ಮಿಲೆಟ್ ಕ್ರಾಪ್ಗಳು ಹೊಂದಿರೋದ್ರಿಂದ ಹೆಚ್ಚು ಮಾಯಿಶ್ಚರ್ನ ಅವಶ್ಯಕತೆ ಇರೋದಿಲ್ಲ.
ಅಥವಾ ಕಡಿಮೆ ವಾಟರ್ನ ಯೂಸ್ ಮಾಡೋದ್ರ ಮುಖಾಂತರ ನಾವು ಈ ಒಂದು ಪ್ಲ್ಯಾಂಟನ್ನು ಗ್ರೋ ಮಾಡ್ಬೋದು. ರೈಸ್ ಪ್ರೊಡಕ್ಷನ್ ಅಡಿನಲ್ಲಿ ನಾವು ಹೆಚ್ಚು ವಾಟರ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಆದರೆ ಈ ಒಂದು ಮಿಲೆಟ್ಸ್ ಪ್ರೊಡಕ್ಷನ್ಗೆ ಅಷ್ಟೊಂದು ವಾಟರ್ನ ಅವಶ್ಯಕತೆ ಇರೋದಿಲ್ಲ. ನಮ್ಮ ಒಂದು ಹಾರ್ಶ್ ಕಂಡೀಷನ್ಗೆ ಇದು ಸ್ಟ್ರಾಂಗ್ ಆಗಿ ವಿತ್ಸ್ಟ್ಯಾಂಡ್ ಆಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ನಮ್ಮ ಒಂದು ಎನ್ವಿರಾನ್ಮೆಂಟ್ನ ಒಂದು ಆಧಾರದ ಮೇಲೆ, ಜೊತೆಗೆ ಇದು ಹೈ ನ್ಯೂಟ್ರಿಷನಲ್ ವ್ಯಾಲ್ಯೂವನ್ನು ಹೊಂದಿದೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳನ್ನು ಕಾಣ್ತಾ ಇದ್ದೀವಿ, ಪ್ರೋಟೀನ್ಸ್ಗಳಾಗಿರ್ಬೋದು, ಫೈಬರ್ಸ್ಗಳ ಒಂದು ಕಂಟೆಂಟ್ ಆಗಿರ್ಬೋದು. ಪ್ರೋಟೀನ್ಸ್ ಅಂದರೆ ಆಲ್ಮೋಸ್ಟ್ ಅಮೋನೋ ಆ್ಯಸಿಡ್ಸ್ಗಳಾಗಿರ್ಬೋದು ಮತ್ತು ಮಿನರಲ್ಸ್ಗಳ ಒಂದು ಕಂಟೆಂಟ್ ಇರೋದ್ರಿಂದ ಹೆಚ್ಚು ನಾವು ಪ್ರಿಫರನ್ನು ಮಾಡ್ತಾ ಇದ್ದೀವಿ. ಪ್ರೋಟೀನ್ ಕಂಟೆಂಟನ್ನು ನೋಡಿದ್ರೆ ರೈಸ್, ಮೇಸ್ ಆಗಿರ್ಬೋದು, ಸೋರ್ಗಮ್ ಇವನ್ನೆಲ್ಲ ಕನ್ಸಿಡರ್ ಮಾಡಿದರೆ ಹೆಚ್ಚಿನ ಒಂದು ಪ್ರೋಟೀನ್ ಕಂಟೆಂಟನ್ನು ಪರ್ಲ್ ಮಿಲೆಟಲ್ಲಿ ಕಾಣ್ತಾ ಇದ್ದೀವಿ. ಸೊ ಪರ್ಲ್ ಮಿಲೆಟ್ ವೆರೈಟಿ ಇವತ್ತು ಹೆಚ್ಚಿನ ಒಂದು ಪ್ರೋಟೀನ್ ಕಂಟೆಂಟನ್ನು ಹೊಂದಿದೆ. ಕನ್ಸಂಪ್ಷನನ್ನು ಕನ್ಸಿಡರ್ ಮಾಡಿದರೆ ಯಾವ ರೀತಿಯಾಗಿ ನಾವು ಈ ಒಂದು ಮಿಲೆಟ್ಗಳನ್ನು ಕನ್ಸಿಡರ್ ಮಾಡ್ತೀವಿ? ಮಿಲೆಟ್ ಕರ್ನಲ್ಸ್ ಅಂತ ನೋಡಿದರೆ ಇದರಲ್ಲಿ 3 ರೀತಿಯಂಥ ಪಾರ್ಟ್ಸ್ಗಳನ್ನು ಕಾಣ್ಬೋದು. ಒಂದು ಪೆರಿಕಾರ್ಪ್ ಅನ್ನುವಂಥದ್ದಾಗಲಿ, ನೆಕ್ಸ್ಟು ಎಂಡೋಕಾರ್ಪ್ ಅಂತ ಬರುತ್ತೆ, ಇನ್ನು ಜರ್ಮ್ ಅಂತ ಬರುತ್ತೆ. ಈ 3 ಲೇಯರನ್ನು ಕನ್ಸಿಡರ್ ಮಾಡಿದರೆ ಇದರಲ್ಲಿರ್ತಕ್ಕಂಥ ಎಂಡೋಸ್ಪರ್ಮಲ್ಲಿ ನಾವು ಪ್ರೋಟೀನ್ ಕವರ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಪ್ರೋಟೀನ್ ಕಂಟೆಂಟ್ ಇರೋದು ಮಿಡಲ್ ಲೇಯರಲ್ಲಿ. ಔಟ್ಸೈಡ್ ಇರೋದು ಪೆರಿಕಾರ್ಪ್, ಇನ್ಸೈಡ್ ಇರ್ತಕ್ಕಂಥ ಅಥವಾ ಇನ್ನರ್ ಮೋಸ್ಟ್ ಲೇಯರ್ ಅಂತ ನಾವೇನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಇದು ಜರ್ಮ್. ಈ 3 ಲೇಯರ್ ನಡಿನಲ್ಲಿ ಪೆರಿಕಾರ್ಪನ್ನು ಹೆಚ್ಚು ನಾವು ರಿಮೂವ್ ಮಾಡ್ತಾ ಇದ್ವಿ. ಇದನ್ನು ನಾವು ಹಸ್ಕ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಾವು ರಿಫೈನ್ಡ್ ಗ್ರೇನ್ ಅಂತ ಏನು ಕನ್ಸಿಡರ್ ಮಾಡ್ತೀವಲ್ಲ, ಈ ರಿಫೈನ್ಡ್ ಗ್ರೇನ್ ನಡಿನಲ್ಲಿ ಪೆರಿಕಾರ್ಪನ್ನು ರಿಮೂವ್ ಮಾಡಿರ್ತಾರೆ. ಸೊ ಕಂಪ್ಲೀಟಾಗಿ ಪಾಲಿಶ್ಡ್ ಆಗಿರ್ತಕ್ಕಂಥ ಅಥವಾ ರಿಫೈನ್ಡ್ ಆಗಿರ್ತಕ್ಕಂಥ ಗ್ರೇನನ್ನು ನಾರ್ಮಲಿ ಕನ್ಸ್ಯೂಮ್ ಮಾಡ್ತಾರೆ. ಪೆರಿಕಾರ್ಪ್ ಏನಾದರೂ ಇದ್ದರೆ ಅಥವಾ ಔಟ್ಸೈಡ್ ಲೇಯರ್ ಏನಾದರೂ ಇದ್ದರೆ ಅದನ್ನು ನಾವು ಹೋಲ್ ಗ್ರೇನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹಸ್ಕನ್ನು ರಿಮೂವ್ ಮಾಡೋದ್ರ ಮುಖಾಂತರ ನಾವು ಸೆಲ್ಯುಲೋಯಿಕ್ ಕಾಂಪೋನೆಂಟ್ ಏನಿರುತ್ತಲ್ಲ, ಔಟ್ಸೈಡ್ ಕೋಟಿಂಗ್ ಏನಿರುತ್ತಲ್ಲ ಅದನ್ನು ರಿಮೂವ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇನ್ ಜನರಲಿ ಈ ಒಂದು ಔಟ್ಸೈಡ್ ಲೇಯರ್ ಅಥವಾ ಪೆರಿಕಾರ್ಪನ್ನು ಹ್ಯೂಮನ್ ಕನ್ಸ್ಯೂಮ್ ಮಾಡಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಸೆಲ್ಯುಲೋಸ್ ಕಂಟೆಂಟ್ ಇರೋದ್ರಿಂದ ಇನ್ ಜನರಲಿ ಹ್ಯೂಮನ್ ಬಾಡಿ ಡೈಜೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಾವು ಔಟರ್ ಲೇಯರನ್ನು ರಿಮೂವ್ ಮಾಡ್ತಾ ಇದ್ದೀವಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದರಲ್ಲೂ ಇದರ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಇದು ಹೆಚ್ಚು ವಾಟರ್ ಇಂಟೆನ್ಸಿವ್ ಕ್ರಾಪ್ ಅಲ್ಲ, ಅಥವಾ ನಮ್ಮ ಒಂದು ಡ್ರಾಟ್ ರಿಲೇಟೆಡ್ ಇರತಕ್ಕಂಥ ಕ್ಲೈಮೇಟ್ ಝೋನಲ್ಲಿ ನಾವು ಇದನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆ ನಾವು ಅಷ್ಟೊಂದು ಪ್ರಿಫರ್ ಮಾಡ್ತಾ ಇದ್ದೀವಿ? ಗ್ಲೋಬಲ್ ಲೆವೆಲಲ್ಲಿ ಇವತ್ತು ಯಾಕೆ ಇಷ್ಟೊಂದು ಎಂಫಸಿಸನ್ನು ಕೊಡ್ತಾ ಇದ್ದಾರೆ? 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ ಅಂತಲೂ ಸಹ ಡಿಕ್ಲರೇಷನನ್ನು ಮಾಡಿದ್ದಾರೆ. ಇದರ ಒಂದು ನ್ಯೂಟ್ರಿಟಿವ್ ವ್ಯಾಲ್ಯೂ ಆಗಿರ್ಬೋದು, ಭಾರತದ ಒಂದು ಪ್ರೊಡಕ್ಷನ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲೂ ಸಹ ಈ ಒಂದು ಟಾಪಿಕನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೊಂಡಿದ್ರೆ ಸಾಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಸೌತ್ ಅಟ್ಲಾಂಟಿಕ್ ಮತ್ತು ಸೌತ್ ಈಸ್ಟರ್ನ್ ಪೆಸಿಫಿಕ್ ರೀಜನಲ್ಲಿ ನಾವು ಟ್ರಾಪಿಕಲ್ ಸೈಕ್ಲೋನ್ಸ್ಗಳ ಫಾರ್ಮೇಷನನ್ನು ಕಾಣ್ತಾ ಇಲ್ಲ. ಸೈಕ್ಲೋನ್ಸ್ಗಳು ಒರಿಜಿನೇಟ್ ಆಗದೇ ಇರಲಿಕ್ಕೆ ಕಾರಣ ಯಾವ ರೀತಿಯಾಗಿದೆ, ರೀಸನ್ ಯಾವ ರೀತಿಯಾಗಿದೆ ಅಂತ ಕ್ವಶನನ್ನು ಕೇಳಿದ್ದಾರೆ. ನಾವು ಇದು ಆಲ್ರೆಡಿ ಫೇವರಬಲ್ ಕಂಡೀಷನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಅದರ ಆಧಾರದ ಮೇಲೆ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರವನ್ನು ಕೊಡ್ಬೋದು. ಮೊದಲ ಆಪ್ಷನ್ ಯಾವ ರೀತಿಯಾಗಿದೆ? ಸಿ ಸರ್ಫೇಸ್ ಟೆಂಪ್ರೇಚರ್ ತುಂಬ ಕಡಿಮೆ ಇರುತ್ತೆ. ಇಂಟರ್ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ಗಳ ಫಾರ್ಮೇಷನ್ ಆಗಿರೋದ್ರಿಂದ ಕೋರಿಯಲಿಸ್ ಫೋರ್ಸ್ ತುಂಬ ವೀಕ್ ಇರುತ್ತೆ ಅಂತ, ಹಾಗೂ ಇಲ್ಲಿ ಯಾವುದೇ ರೀತಿಯಾದಂಥ ಲ್ಯಾಂಡ್ಗಳನ್ನು ನಾವು ಕಾಣ್ತಾ ಇಲ್ಲ, ಲ್ಯಾಂಡ್ ಆಬ್ಸೆನ್ಸ್ ಇದೆ ಅನ್ನುವಂಥದ್ದಾಗಿಯೂ ಸಹ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.